ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಜೀವನ್ ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 3 ವಿಚಾರ, ಸದಾ 3 ವಿಚಾರನೇ ಮಾತಾಡ್ತಾ ಹೋಗ್ತಾರೆ. ಅಷ್ಟಕ್ಕೆ ಟೈಮ್ ಸಾಕಾಗ್ಬಿಡುತ್ತೆ. ಇದರಲ್ಲಿ ಏನಂತಂದರೆ ಇನ್ನೊಂದು ಹೋದ ವಾರ ಒಂದು ವಾಸ್ತು ಟಿಪ್ಸ್ ಕೊಟ್ಟಿದ್ದೆ. ನಾರ್ತ್ ಫೇಸ್ ಮಾಡ್ಕೊಳ್ಳೋದ್ರಿಂದ ಆಗುವಂಥ ಲಾಭ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕಾದಾಗ. ಇವತ್ತು ಈಸ್ಟ್ ಫೇಸ್ ಮಾಡೋದ್ರಿಂದ ಕೆಲಸ ಕಾರ್ಯಗಳನ್ನು ಮಾಡೋದು ಆಗುವಂಥ ಲಾಭ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಇದೊಂದು ವಾಸ್ತು ಟಿಪ್ಸ್. ಎರಡನೇದು ಒಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ಮನೆಯ ದಕ್ಷಿಣ ಭಾಗದಲ್ಲಿ ಖಾಲಿ ಜಾಗ ಇದ್ದರೆ ಏನಾಗಬಹುದು ಅಂತ ಕೇಳ್ತಾ ಇದ್ದಾರೆ. ಮೂರನೆಯದು ಪ್ರಶ್ನೆ ಏನಂತಂದಾಗ, ಮನೆಯ ಮಧ್ಯಭಾಗದಲ್ಲಿ ಪಿಲ್ಲರ್ ಇದ್ದರೆ ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡಬೇಕು ಅಲ್ವಾ? ರೈಟ್, ಯೋಚನೆ ಮಾಡ್ಕೊಂಡು ಉತ್ತರ ಕೊಡೋಣ. ಏನು ಅಂತಂದರೆ, ಮನೆಯ ಮಧ್ಯಭಾಗ ಅಂತಂದಾಗ ಇದಾಗಿರುತ್ತೆ. ಮಧ್ಯಭಾಗದಲ್ಲಿ ಪಿಲ್ಲರ್ ಇದ್ದರೆ ಏನಾಗುತ್ತೆ ಅಂತ. ಈಗ ನನ್ನ ಹೊಟ್ಟೆ ಇದು ನಡುಭಾಗ, ನಮಗೆ ನಮ್ಮ ದೇಹ ಅಂತಂದಾಗ ಇದಕ್ಕೆ ಇದು ಮಧ್ಯಪ್ರದೇಶ. ನಮಗಿಲ್ಲಿ ಈ ಭಾಗದಲ್ಲಿ ನನಗೆ ಸದಾ ಏನಾದರೂ ಒಂದು ಪ್ರೆಷರ್ ಬಿದ್ದಿದ್ದರೆ ಅಥವಾ ಸಿಂಪಲಾಗಿ ಯೋಚನೆ ಮಾಡಿ, ನೀವೇ ಏನಾದರೂ ಪ್ಯಾಂಟನ್ನೇನಾದರೂ ಟೈಟಾಗಿ ಅಲ್ಲಿ ಕಟ್ಕೊಂಡ್ರೆ ಹೆಂಗಿರುತ್ತೆ? ಪ್ಯಾಂಟನ್ನು ಹಾಕ್ಕೊಂಡು ಟೈಟಾಗಿ ಬೆಲ್ಟ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ? ಸ್ವಲ್ಪ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಉಸಿರಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ, ಪೇಯ್ನ್ ಬರೋಕ್ಕೆ ಶುರು ಆಗುತ್ತೆ, ಊಟ ಮಾಡೋಕ್ಕಾಗಲ್ಲ. ತಿಂದಿದ್ದು ಊಟ ಒಳಗಡೆ ಊಟ ಹೋಗ್ತಿದ್ದಂಗೆ ನಾನು ತಿನ್ನೋದು ಇಷ್ಟು, ಆದರೆ ಇಷ್ಟು ತಿನ್ನೋಷ್ಟೊಳಗೆ ಹೊಟ್ಟೆ ತುಂಬಿದಂಗೆ ಆಗ್ಬಿಡ್ತದೆ. ಯಾಕೆ? ಇಲ್ಲಿ ಟೈಟ್ ಆಗ್ತಾಯಿದೆ. ಯಾಕೆ ಟೈಟ್ ಆಗ್ತಿದೆ? ಬೆಲ್ಟನ್ನು ಟೈಟಾಗಿ ಕಟ್ಟಿಬಿಟ್ಟಿದ್ದೀನಿ. ಹಾಗಾಗಿ ಏನಾಗುತ್ತೆ, ಮಧ್ಯಪ್ರದೇಶ ಏನಾಗ್ಬಿಡುತ್ತೆ, ಅದರ ಮೇಲೆ ಬೇಡದೇ ಇರುವಂತಹ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡ್ತೀವಿ. ಬೇಡದೇ ಇರೋಂಥ ಒತ್ತಡವನ್ನು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಭಾಗಕ್ಕೆ ಆಹಾರ ಪರಿಪೂರ್ಣವಾಗಿ ಹೋಗಲ್ಲ. ಹೋಗಿದ್ದ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಸರಿಯಾಗಿ ಜೀರ್ಣ ಆಗದೇ ಇರೋಂಥ ಆಹಾರ ನನಗೆ ಮಲಬದ್ಧತೆಯನ್ನು ತರ್ತದೆ. ಮಲಬದ್ಧತೆ ಬಂದಾಗ ಏನಾಗುತ್ತೆ, ನನಗೆ ಅನಾರೋಗ್ಯ ಕಾಡಕ್ಕೆ ಶುರು ಆಗುತ್ತೆ. ಅದೇ ಥರ ಯಾರು ಕೇಳಿದ್ರು ನಿಮ್ಮ ಮನೆಯ ನಡುಭಾಗದಲ್ಲಿ ಪಿಲ್ಲರ್ ಇದೆ ಅಂತಂದರೆ, ಅದು ಯಾವ ಥರ ಪಿಲ್ಲರ್ ಇದೆ ನಾನು ನೋಡಬೇಕು. ಭೂಮಿ ಒಳಗಡೆಯಿಂದ ತಂದಿದ್ದಾರ ಪಿಲ್ಲರು ಅಥವಾ ಮೇಲ್ಗಡೆ ಅಲಂಕಾರಿಕವಾಗಿ ಇಟ್ಟಿದ್ದಾರ ಪಿಲ್ಲರು, ಇವೆಲ್ಲನೂ ಚೆಕ್ ಮಾಡಬೇಕಾದ. ನಾನು ಇದೇ ರೀತಿಯೇ ಚೆಕ್ ಮಾಡೋವಂಥದ್ದು. ಎಂಥ ಪಿಲ್ಲರು? RCC ಪಿಲ್ಲರಾ, ಇಲ್ಲ ಅಂತ ಹೇಳಿದ್ರೆ ಬ್ರಿಕ್ಕಲ್ಲಿ ಕಟ್ಟಿರೋದ, ಇಲ್ಲ ಅಂತ ಹೇಳಿದ್ರೆ ಸಾಲಿಡ್ ಬ್ಲಾಕಲ್ಲಿ ಕಟ್ಟಿರೋದ, ಇಲ್ಲದಿದ್ದರೆ ಹಾಲೋಗಿ ಇದರಲ್ಲಿ ಏನಾದರೂ ಪ್ಲೈವುಡ್ಡಲ್ಲಿ ಮಾಡಿದ್ದಾರೆ, ಏನು ಮಾಡಿದರೆ ಇದನ್ನೆಲ್ಲ ಚೆಕ್ ಮಾಡ್ತೀನಿ ನಾನು. ವಾಸ್ತು ಅಂತ ಬಂದಾಗ ಇದೆಲ್ಲವನ್ನು ಚೆಕ್ ಮಾಡ್ತಾ ಇರ್ತೀನಿ. ನೀವು ಕೇಳಿರೋ ಪ್ರಕಾರ ನೀವು ಸಾಲಿಡ್ಡು ಕಾಲಮನ್ನೇ ತೊಗೊಂಡೋಗಿರ್ತೀರ ಅಂತ. ಈಗ ಆಗೋದ್ರಿಂದ ಈ ರೀತಿ ಎಲ್ಲ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯ ಯಾವುದೇ ಭಾಗಕ್ಕೂ ಕೂಡ ಪ್ರಾಪರಾಗಿ ಎನರ್ಜಿ ಹೋಗ್ತಾ ಇರಲ್ಲ. ಯಾವಾಗ ಪ್ರಾಪರಾಗಿ ಎನರ್ಜಿ ಹೋಗ್ತಾ ಇರಲ್ಲ, ನಿಮ್ಮ ಮನೆಯ ಎಲ್ಲ ತಗೊಳ್ಳಿ, ಏನು ತಗೊಳ್ಳಿ, ನಾರ್ತ್ ತಗೊಳ್ಳಿ, ಈಸ್ಟ್ ತಗೊಳ್ಳಿ, ಸೌತ್ ತಗೊಳ್ಳಿ, ವೆಸ್ಟ್ ತಗೊಳ್ಳಿ, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ಈಸ್ಟು, ಯಾವ ಭಾಗದಿಂದ ಬರುವಂತಹ ಶಕ್ತಿ ಚೈತನ್ಯಗಳು ಬರ್ತಾ ಇರೋದಿಲ್ಲ. ಮನೆಯಲ್ಲಿ ಸಮಸ್ಯೆಗಳು ಕಾಡೋಕ್ಕೆ ಶುರು ಆಗಿರುತ್ತೆ. ಇದಕ್ಕೆ ಪರಿಹಾರ ಏನು? ಸರಿಯಾಗಿ ಹುಡುಕಬೇಕು. ಹುಡುಕಿದಾಗ ಏನಾಗುತ್ತೆ, ಇದು ಏನಾಗುತ್ತೆ, ಷಣ್ಮಂತ ಸ್ಥಾನ ಅಂತ ಬರ್ತದೆ. ಮರ್ಮಸ್ಥಾನಗಳೇನು ಬರ್ತದಲ್ಲ, ಅದರಲ್ಲಿ ಷಣ್ಮಂತ ಸ್ಥಾನ ಅಂತ ಒಂದು ಬರ್ತದೆ, ಮಹಾಮರ್ಮಸ್ಥಾನ ಅಂತ ಬರುತ್ತೆ, ಆಮೇಲೆ ಮರ್ಮಸ್ಥಾನಗಳು ಅಂತ ಬರ್ತದೆ. ಈ ಪಿಲ್ಲರು ಯಾವ ಮರ್ಮಸ್ಥಾನದ ಮೇಲೆ ಬಿದ್ದಿದೆ ಅನ್ನೋದನ್ನು ಹುಡುಕಿ ನೋಡಿದಾಗ, ಪ್ರಾಪರಾಗಿ ಅದನ್ನು ಪ್ಲಾಟ್ ಮಾಡಿ, ಡ್ರಾಯಿಂಗ್ ಮಾಡಿ, ಚೆಕ್ ಮಾಡಿ, ಇದನ್ನೆಲ್ಲ ಹಾಕಿ ನೋಡಿದಾಗಲೇ ಗೊತ್ತಾಗೋದು ಏನು ಸಮಸ್ಯೆ. ಇದನ್ನು ಪಕ್ಕಕ್ಕೆ ಬಿಡ್ಬೋದ? ಖಂಡಿತವಲ್ಲೂ ಇದನ್ನು ಪಕ್ಕಕ್ಕೆ ಸರಿಸೋಕ್ಕಾಗಲ್ಲ. ಆಗದಿದ್ದಾಗ ಏನು ಮಾಡಬೇಕು, ಈ ಮನೆಗೆ ಬೇರೆಯದೇ ಆದಂಥ ಬ್ರಹ್ಮಸ್ಥಾನವನ್ನು ಉಂಟು ಮಾಡಬೇಕು. ಬೇರೆ ಬ್ರಹ್ಮಸ್ಥಾನ ಉಂಟು ಮಾಡಬೇಕು ಅಂದರೆ ಏನು ಮಾಡಬೇಕು? ಇದನ್ನು ಈಗಾದರೂ ಬೆಳೆಸಬೇಕು, ಪೂರ್ವ ಭಾಗದಲ್ಲಾದರೂ ಬೆಳೆಸಬೇಕು, ಇಲ್ಲ ಅಂತ ಹೇಳಿದ್ರೆ ಉತ್ತರ ಭಾಗದಲ್ಲಾದರೂ ಬೆಳೆಸಬೇಕು. ನೋಡಿ, ಉತ್ತರ ಭಾಗದಲ್ಲಿ ಬೆಳೆಸಿದಾಗ ಏನಾಗುತ್ತೆ, ಇದೇನಿರುತ್ತಲ್ಲ ಈ ಬ್ರಹ್ಮಸ್ಥಾನ ಇಲ್ಲಿ ಬರ್ತದೆ. ಇದು ಸಾಧ್ಯವಾ ಅನ್ನೋದನ್ನು ಚೆಕ್ ಮಾಡಿ ನೋಡಬೇಕು. ಸೊ ಇದೆಲ್ಲ ಮಾಡಬೇಕು ಅಂದರೆ ವಾಸ್ತು ಎಕ್ಸ್ಪರ್ಟ್ಸ್ ಹತ್ರ ಹೋಗಿ, ಸರಿಯಾದ ನಾಲೆಜ್ ಇರೋಂಥ ವಾಸ್ತು ಎಕ್ಸ್ಪರ್ಟ್ ಹತ್ರ ಹೋದಾಗ ಮಾತ್ರ ಅವರು ಇದನ್ನು ಪ್ರಾಪರಾಗಿ ಅನಾಲಿಸಿಸ್ ಅಂದರೆ ವಿಶ್ಲೇಷಣೆಯನ್ನು ಮಾಡಿ ನಿಮಗೆ ಸರಿಯಾದ ಪರಿಹಾರವನ್ನು ಕೊಡಬಲ್ಲರು. ಇಲ್ಲದಿದ್ದರೆ ಅನುಭವಿಸ್ಬೇಕಾಗತ್ತೆ. ಓಕೆ, ಇದನ್ನು ಸಿಂಪಲ್ಲಾಗೂ ಕೂಡ ಮಾಡ್ಬೋದು, ಬಟ್ ಅದೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ, ಆಗಲ್ಲ. ಸೊ ಸಿಂಪಲ್ಲಾಗಿ ಅಂದರೆ ಈ ರೀತಿ ಮಾಡ್ಕೋಬೋದು. ಬಹಳ ಇನ್ನೂ ಸಿಂಪಲ್ಲಾಗಿ ಅಂದರೆ ಈಗ ಮಾಡಬೇಕಾಗತ್ತೆ. ಒಂದು ಮನೆ ಕಟ್ಟಬೇಕು ಅಂತಾರೆ ಭಾಳ ಕಷ್ಟ ಇದೆ. ರೈಟ್, ಇದನ್ನು ನೋಡ್ಕೊಳ್ಳಿ. ಇಂಥವ್ರಿಗೊಂದು ಸಣ್ಣದಾದಂಥ ಒಂದು ಪರಿಹಾರವನ್ನು ಕೊಡ್ತಾ ಇರ್ತೀನಿ. ಏನು ಅಂತಂದರೆ, ಈ ಭಾಗದಲ್ಲಿ ಇಲ್ಲಿದೆ ಅಂತಂದಾಗ ಇಲ್ಲಿಗೆ ನೀವೇನು ಮಾಡಬೇಕು ಅಂತಂತಂದರೆ,
ಪ್ರತಿದಿನ ಸಂಜೆ ಹೊತ್ತು ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಏನು ಮಾಡ್ಬೋದು, ಅಕ್ಕಿಯನ್ನು ಇಟ್ಟು ಅದರ ಮೇಲ್ಗಡೆಗೆ ಒಂದು ಪೂರ್ವಾಭಿಮುಖವಾಗಿ ಪೂರ್ವಕ್ಕೆ ಉರಿಯೋ ರೀತಿಯಲ್ಲಿ ಒಂದು ಜ್ಯೋತಿಯನ್ನು ಇಡಬಹುದು. ಜ್ಯೋತಿ ಅಂತಂದರೆ ಒಂದು ಬೆಳಕನ್ನು ಇಟ್ಟು 4 ಭಾಗದಲ್ಲೂ ಕೂಡ ಮತ್ತೆ ದೀಪವನ್ನು ಇಟ್ಟು ಪ್ರತಿದಿನ ಸಂಜೆ ಅಲ್ಲಿ ಕೂತ್ಕೊಂಡು ನೀವು ಆ ಭಗವಂತನನ್ನು ಕೇಳ್ತಾ, ನನ್ನ ಈ ನಾಭಿಸ್ಥಾನ ಅಥವಾ ಈ ಬ್ರಹ್ಮಸ್ಥಾನಕ್ಕೆ ತೊಂದರೆ ಆಗಿದೆ, ಈ ಬ್ರಹ್ಮಸ್ಥಾನಕ್ಕೆ ಸರಿಯಾದ ಎನರ್ಜಿಯನ್ನು ಕೊಡಪ್ಪ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಪರಿಹಾರಗಳು ಕೆಲವೊಬ್ಬರಿಗೆ ಸಿಕ್ಕಿದೆ. ಅದನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಓಕೆ, ರೈಟ್. ಮತ್ತೊಬ್ಬರು ಕೇಳ್ತಾ ಇದ್ರಲ್ಲ, ದಕ್ಷಿಣ ಭಾಗದಲ್ಲಿ ಖಾಲಿ ಇದ್ದರೆ ಏನಾಗುತ್ತೆ ಅಂತ. ಈಗ ಮನೆ ಇದೆ, ಮನೆ ಪಕ್ಕದಲ್ಲಿ ಖಾಲಿ ಇದೆ ಅಂತಂದರೆ, ಈಗ ಬೇರೆ ಯಾರಿಗೋ ಖಾಲಿ ಸೈಟ್ ಇದೆ ಅಂದರೆ ನಾನೇನೋ ಮಾಡೋಕ್ಕಾಗಲ್ಲ, ನೀವೇನೋ ಮಾಡೋಕ್ಕಾಗಲ್ಲ. ನಿಮ್ಮದೇ ಮನೆ ಭಾಗದಲ್ಲಿ ಇಲ್ಲೇನಾದ್ರು ಖಾಲಿ ಇತ್ತು ಅಂತಂದರೆ, ಇದು ಜಾಸ್ತಿ ಜಾಗ ಖಾಲಿ ಇತ್ತು ಅಂದರೆ, ಯಾವುದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಉತ್ತರಕ್ಕಿಂತ ಇದು ಜಾಸ್ತಿ ಇದ್ದಾಗ 1 ಅಡಿ, ಅರ್ಧ ಅಡಿ, 2 ಅಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಇಲ್ಲಿ 3 ಅಡಿ ಇದೆ ಅಂತಂತಂದರೆ ಇಲ್ಲಿ 4 ಅಡಿ ಇದ್ದರೆ ಏನು ತೊಂದರೆ ಆಗಲ್ಲ. ಬಟ್ ಯಾರು ಪ್ರಶ್ನೆ ಕೇಳಿದಾರಲ್ಲ, ಅವ್ರು ಪ್ರಶ್ನೆ ಕೇಳಿರೋದು ನಾನು ಅರ್ಥ ಮಾಡ್ಕೊಂಡಿರೋದು ಏನಂತಂದರೆ, ದಕ್ಷಿಣ ಭಾಗದಲ್ಲಿ ತುಂಬ ಜಾಗ ಖಾಲಿ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಪಕ್ಕದಲ್ಲಿ ಸೈಟ್ ಖಾಲಿ ಇದೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಏನಾದರೂ ಖಾಲಿ ಜಾಗ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ ಅಂದರೆ, ಸಾಧಾರಣವಾಗಿ ನಾವೇನು ಹೇಳ್ತಾ ಇರ್ತೀವಿ ಅಂತಂದರೆ, ಇದಕ್ಕೆ ಪರಿಹಾರವಾಗಿ ಅಂದರೆ ಇಲ್ಲಿಂದ ದಕ್ಷಿಣ ಭಾಗದಿಂದ ಬರುವಂಥ ತೀಕ್ಷ್ಣತರವಾದಂತಹ ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು ಮತ್ತು ಸೂರ್ಯನ ಬಿಸಿಲಾಗಿರ್ಬೋದು, ಇದು ಮನೆಯ ಮೇಲೆ ಬಿದ್ದರೆ ಮನೆಗೆ ಅದಕ್ಕೆ ಆದಂಥ ಒಂದು ಪ್ರತಿಕೂಲವಾದಂಥ ಹವಾಮಾನ ಸೃಷ್ಟಿ ಆಗಿಬಿಡುತ್ತೆ. ಅನುಕೂಲವಾದಂಥಲ್ಲ, ಪ್ರತಿಕೂಲ ಅಂದರೆ ನಮಗೆ ಸರಿ ಹೋಗ್ತಿರೋಂಥ ಹವಾಮಾನ ಸೃಷ್ಟಿ ಆಗುತ್ತೆ. ಮನೆ ಹೀಟ್ ಆಗುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಥಂಡಿ ಆಗುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಇದು ಬರೋದ್ರಿಂದ ಮನೆ ಒಳಗಡೆ ಇರೋದಕ್ಕೆ ನಮಗೆ ಕಷ್ಟ ಆಗ್ತಾ ಇರುತ್ತೆ. ಇದು ಪ್ರಾಕ್ಟಿಕಲ್. ಸೊ ಅದಕ್ಕೋಸ್ಕರ ಹೇಳೋದು, ವಾಸ್ತುಲಿ ದಕ್ಷಿಣ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಸಾಧ್ಯವಾಯಿತು ಅಂದರೆ ಎತ್ತರದ ಮರಗಳನ್ನು ಬೆಳೆಸಿ ಅಂತ ಹೇಳ್ತಾರೆ. ಈಗ ಯಾರು ಹಿಂಗಿದೆಯಲ್ಲ, ಸೊ ಹೀಗಿರಿಂದ ಆ ಥರ ಪ್ರಾಬ್ಲಮ್ ಆಗುತ್ತೆ. ಆದರೆ ನೀವು ಈ ಭಾಗದಲ್ಲಿರುವಂಥ ಕಿಟಕಿ ಬಾಗಿಲುಗಳನ್ನು ಮಧ್ಯಾಹ್ನದ ಮೇಲೆ 1-1:30 ಮೇಲೆ ಈ ಕಿಟಕಿ ಬಾಗಿಲುಗಳೇನಿರ್ತಲ್ಲ ಅದನ್ನೆಲ್ಲ ಮುಚ್ಚಿಕೊಂಡು ಮನೆ ಒಳಗಡೆಗೆ ತಿಕ್ಕಾಗಿರೋ ಕರ್ಟನನ್ನು ಹಾಕೊಂಬಿಟ್ರೆ ಇಲ್ಲಿಂದ ಬರುವಂಥ ದುಷ್ಪರಿಣಾಮಗಳೆಲ್ಲವೂ ಕೂಡ ಕಡಿಮೆ ಆಗ್ಬಿಡುತ್ತೆ. ಮಾಡಲಿಲ್ಲ, ಕಿಟಕಿ ಬಾಗಿಲೆಲ್ಲ ಜೋರಾಗಿ ತಗೊಂಡಿದ್ದೀರಾ ಅಂತಂತಂದರೆ ಇಲ್ಲಿಂದ ಬರುವಂಥ, ಯಾಕಂದರೆ ಸೂರ್ಯನ ಬಿಸಿಲು ಹೋಗ್ತಾ ತೀಕ್ಷ್ಣ ಆಗ್ತಾ ಹೋಗುತ್ತೆ. 12 ಗಂಟೆ ಮೇಲೆ ಶುರು ಆಗಿತ್ತು ಅಂತಂದರೆ ತೀಕ್ಷ್ಣ ಆಗ್ತಾ ಹೋಗ್ತಾರೆ. ಆ ಸೂರ್ಯನ ಬಿಸಿಲಾಗಿರ್ಬೋದು, ಜೋರ ಬರುವಂಥ ಮಳೆ ಆಗಿರ್ಬೋದು, ಜೋರ ಬರುವಂಥ ಗಾಳಿ ಆಗಿರ್ಬೋದು, ಈ ಭಾಗದಲ್ಲಿ ಕಿಟಕಿ ಬಾಗಿಲು ತೆಗೆದಿಟ್ಟಿದ್ರೆ ನಿಮಗೆ ದುಷ್ಪರಿಣಾಮ ಆಗೇ ಆಗುತ್ತೆ. ದಿಸ್ ಇಸ್ ಪ್ಯೂರ್ ಸೈಂಟಿಫಿಕ್ ಬೇಸ್ಡ್ ವಾಸ್ತು. ಇನ್ನೇನೇನೋ ಗ್ರಹಗಳು ಬಂದ್ಬಿಡುತ್ತೆ ಮಾಡುತ್ತೆ, ಅದೆಲ್ಲ ಇಲ್ಲ. ಆ ಗ್ರಹಗಳಿಗೆ ಆದಂಥ ಗುಣಲಕ್ಷಣಗಳು ಕೊಟ್ಟಿದ್ದೀನಿ, ಅದನ್ನು ಹಿಡ್ಕೊಂಡು ಎಲ್ಲ ಹೇಳ್ತಾ ಇರ್ತಾರೆ. ಓಕೆ, ಗಾಟ್ ಇಟ್. ಸೊ ಇದು ಮಾಡ್ಕೋಬೋದು. ಮತ್ತೊಂದು ವಾಸ್ತು ಪ್ರಕಾರ, ಪೂರ್ವ ಭಾಗಕ್ಕೆ ಕೆಲಸ ಮಾಡುವಂಥವ್ರು ಪೂರ್ವ ಭಾಗಕ್ಕೆ ನೋಡ್ತಾ ಕೆಲಸವನ್ನು ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತ. ಪೂರ್ವ ಭಾಗಕ್ಕೆ ನೋಡ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಇಲ್ಲಿಂದ ಎಲೆಕ್ಟ್ರಿಕ್ ವೇವ್ಸ್ ಬರ್ತಾ ಇರ್ತದೆ. ಪೂರ್ವ ಭಾಗದಿಂದ ಇದು ಮ್ಯಾಗ್ನೆಟಿಕ್ ವೇವ್ಸು, ಇದು ಎಲೆಕ್ಟ್ರಿಕ್ ವೇವ್ಸ್ ಬರ್ತಾರೆ. ಈ ಎಲೆಕ್ಟ್ರಿಕ್ ವೇವ್ಸ್ ನಮಗೆ ಎಷ್ಟು ಬರ್ತಾ ಇರ್ತೋ, ಎಷ್ಟನ್ನು ನಾನು ನನ್ನ ದೇಹಕ್ಕೆ ಆಸ್ವಾದಿಸ್ತಾ ಇರ್ತೀನೋ, ಏನಾಗುತ್ತೆ ನನಗೆ ನಾಲೆಡ್ಜ್ ಜಾಸ್ತಿ ಹೋಗ್ತಾ ಇರುತ್ತೆ. ನಾಲೆಡ್ಜು ಯಾವ ಸಬ್ಜೆಕ್ಟು, ಯಾವ ವ್ಯಾಪಾರ ವ್ಯವಹಾರ ಅಥವಾ ಪ್ರೊಫೆಷನಲ್ಲಿ ಯಾವ್ದು ಬೇಕಾಗಿರೋದು ಅದ್ರಲ್ಲಿ ಕೂತಿರ್ತೀರೋ ಅದರಿಂದ ನಾಲೆಡ್ಜ್ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ನಿಮ್ಮ ವಾಕ್ಚಾತುರ್ಯ ತುಂಬ ಚೆನ್ನಾಗಾಗ್ತಾ ಇರ್ತದೆ, ಬುದ್ಧಿ ತುಂಬ ಚೆನ್ನಾಗಾಗ್ತಾ ಇರ್ತದೆ, ಬುದ್ಧಿ ತೀಕ್ಷ್ಣತೆ ಭಾಳ ಚೆನ್ನಾಗಾಗ್ತಾ ಇರ್ತದೆ, ನಾಲೆಡ್ಜು ಭಾಳ ಚೆನ್ನಾಗಾಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ನೀವು ವ್ಯಾಪಾರ ವ್ಯವಹಾರನ ಮಾಡಬಹುದು. ಸೊ ಹೀಗಿದ್ದಾಗ ಏನಾಗುತ್ತೆ, ನಾನು ಏನಕ್ಕೆ ಇದನ್ನು ಬರಿತಾ ಇರ್ತೇನೆ ಅಂದರೆ, ಇದೇ ಹೇಳಿದ್ನಲ್ಲ ಕ್ರೆಡೆನ್ಸ್ ಅಂತಂದ್ಬಿಟ್ಟು, ಈ ಬಲಭಾಗದಲ್ಲಿ ನೀವು ಹೆವಿ ಫೈಲ್ಸು ಗೀಲ್ಸು ಅದೆಲ್ಲ ಇಲ್ಲಿ ಇಟ್ಕೋಬೋದು. ಇಲ್ಲಿ ಲ್ಯಾಪ್ಟಾಪು ಅಥವಾ ನಿಮ್ಮ ಫೈಲು ಗೀಲು ಏನಿರ್ತದೆ ಇಟ್ಕೊಂಡು ನೀವು ಈಸ್ಟನ್ನು ನೋಡ್ತಾ ವ್ಯಾಪಾರ ವ್ಯವಹಾರವನ್ನು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಕಟ್ಟಿಟ್ಟ ಬುದ್ಧಿ. ಯಾಕೆಂದರೆ ಸೂರ್ಯದೇವನ ಕಡೆಗೆ ನೋಡ್ತಾ ಇರ್ತೀರ, ಸೂರ್ಯದೇವನಿಂದ ಬರುವಂಥ ರಶ್ಮಿಗಳು. ಸೊ ಇದು ನಿಮಗೆ ಉತ್ತಮವಾದಂಥ ವಿಭುಗಯ ಹೇಳ್ತೀಯಲ್ಲ, ಇದು ಯೋಗದಲ್ಲಿ ಹೊರಟಾಗುತ್ತೆ. ಈ ವಾಸ್ತು ಅನ್ನೋದು ಯೋಗಕ್ಕೂ ಕೂಡ ಹೊರಟಾಗಿರುತ್ತೆ, ಅಥವಾ ಯೋಗ ಅನ್ನೋದು ವಾಸ್ತುವಲ್ಲೂ ಇರ್ತದೆ. ಹಾಗೆಯೇ ಭಾಳ ಚೆನ್ನಾಗಿರುತ್ತೆ. ಆ ವಿಭುಗಯ ಅಂತಂದರೆ
ಈ ಸಪ್ತಚಕ್ರಗಳನ್ನು ಭಾಳ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ. ಸಪ್ತಚಕ್ರಗಳು ಆ್ಯಕ್ಟಿವೇಟ್ ಆಯಿತು ಅಂತಂದರೆ ಜೀವನದಲ್ಲಿ ಅಸಾಧ್ಯ ಅನ್ನೋಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಅನ್ನೋ ರೀತಿಲಿರುತ್ತೆ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ ಎಲ್ಲವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಲೈಕನ್ನು ಹೆಚ್ಚೆಚ್ಚಾಗಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್.